ಭಗವದ್ಗೀತೆ 7ನೇ ಅಧ್ಯಾಯವನ್ನು ಅವಶ್ಯವಾಗಿ ಪಾರಾಯಣ ಮಾಡಿಸಿ. ಹಾಗಿದ್ರೂ ಬಂದಿರ್ತಾರೆ ಬ್ರಾಹ್ಮಣರು, ಬರೇ ಊಟ ಮಾಡಿ ಹೋಗಿ ಅನ್ನೋದಕ್ಕಿಂತ 7ನೇ ಅಧ್ಯಾಯ ಪಾರಾಯಣ ಮಾಡಿ ಸ್ವಲ್ಪ ಬೇಗ ಬನ್ನಿ, 10 ನಿಮಿಷ ಶ್ರಾದ್ದ ಎಲ್ಲ ಮುಗಿದ ಮೇಲೆ ಎಲೆ ಹಾಕೋ ಹೊತ್ತಿಗೆಲ್ಲ ಸ್ವಲ್ಪ ಮುಂಚೆ ಬಂದು ಶ್ರಾದ್ದ ಮಾಡುವಾಗಲೇ ಗೀತಾ 7ನೇ ಪಾರಾಯಣ ಮಾಡಿ ಅವರು ಊಟ ಮಾಡಿ ಹೋದರೆ ಆ ಮಾಡಿದಂಥವನಿಗೆ ನಿಧಿ ಸಿಗ್ತದೆ ಅಂತ ತಾತ್ಪರ್ಯ. ಇವತ್ತಿಗೂ ಉಂಟು ಪದ್ಧತಿ, ಎಷ್ಟೋ ಕಡೆ ಹಾಗುಂಟು. ಶ್ರಾದ್ದಕ್ಕೆ ಬಂದ ಬ್ರಾಹ್ಮಣರು ಕಾಠಕೋಪನಿಷತ್ತು ಪಾರಾಯಣ ಮಾಡ್ತಾರೆ. ಕಾಠಕೋಪನಿಷತ್ತು ಭಗವದ್ಗೀತೆಯೂ ಕೂಡ ಕಾಠಕೋಪನಿಷತ್ತಿನ ಸಾರವೇ, ಅದಕ್ಕೇನು ವ್ಯತ್ಯಾಸ ಇಲ್ಲ. ಸರ್ವೋಪನಿಷದೋ ಗಾವಃ, ಉಪನಿಷತ್ತಲ್ಲ ಗೋವಿದ್ದಾಗೆ ಭಗವದ್ಗೀತೆ ಹಾಲಿದ್ದಂತೆ ಅಂತ ಹೇಳ್ತಾರೆ. ಆದ್ದರಿಂದ ಕಾಠಕೋಪನಿಷತ್ತು ಪಾರಾಯಣ ಉಂಟು. ಅದರಂತೆ 7ನೇ ಅಧ್ಯಾಯ ಪಾರಾಯಣ ಮಾಡಿದರೆ ಶ್ರಾದ್ದದ ದಿವಸ ಆ ಪಿತೃಗಳು ತೃಪ್ತರಾಗಿ ಇವರಿಗೆ ಅನುಗ್ರಹ ಮಾಡ್ತಾರೆ, ನಿಧಿ ಕೊಡ್ತಾರೆ ಅಂತ ಅನ್ನೋದು 7ನೇ ಅಧ್ಯಾಯದ ಮಹಿಮೆ. 8ನೇ ಅಧ್ಯಾಯಕ್ಕೆ ಒಂದು ಕಥೆ ಹೇಳ್ತಾರೆ. ಭಾವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನು ಒಂದು ದಿವಸ ಸ್ನೇಹಿತರ ಗೋಷ್ಠಿಗೆ ಹೋದ. ಸ್ನೇಹಿತರ ಗೋಷ್ಠಿಯಲ್ಲಿ ಹೋಗಿ ಕಂಠ ಪರ್ಯಂತ ಕುಡಿದಂತೆ. ಹಾಗೆ ಬರೀತಾರೆ, ಸುಹೃದಾಂ ವಿಟಗೋಷ್ಠ್ಯಾಂಚ ತಾಲೀಫಲ ಸುಧಾರಸಂ ನಿಪೀಯ ಕಂಠಪರ್ಯಂತಂ ಅಜೀರ್ಣೇನ ಅತಿಪೀಡಿತಃ. ಕಂಠಪರ್ಯಂತ ಪಾನ ಮಾಡಿ ಅಜೀರ್ಣಾಗಿ ಸತ್ತೇ ಹೋದ ಕುಡಿದು. ನೋಡಿದ್ರಿ ಎಂಥ ಜನ್ಮ. ಆದರೂ ಸುರಾಪಾನ ಮಾಡಿ ಸತ್ತ. ಆಮೇಲೆ ಒಂದು ತಾಳೆ ಮರವಾಗಿ ಹುಟ್ಟಿದಂತೆ. ತಾಳೆ ಮರವಾಗಿ ಹುಟ್ಟಿದ್ದು ಎಷ್ಟೋ ದಿವಸ ಆಯಿತು. ಒಂದು ದಿವಸ ತಾಳೆ ಮರದ ಕೆಳಗಡೆ 2 ಬ್ರಹ್ಮರಾಕ್ಷಸರು ಬಂದರಂತೆ. ಬ್ರಹ್ಮರಾಕ್ಷಸ ದಂಪತಿಗಳು, ಒಂದು ಗಂಡು ಹೆಣ್ಣು, ಬ್ರಹ್ಮರಾಕ್ಷಸ ಬ್ರಹ್ಮರಾಕ್ಷಸಿ ಇಬ್ಬರು ತಾಳೆ ಮರದ ಕೆಳಗಡೆ ಬಂದರು. ಅಲ್ಲಿ ಕೂತರು, ಮಾತಾಡ್ತಾ ಕೂತರು. ಅಕಸ್ಮಾತ್ ಆ ಹೆಂಡತಿ ಬ್ರಹ್ಮರಾಕ್ಷಸಿ ಗಂಡನನ್ನು ಕೇಳಿತಂತೆ, ಎಷ್ಟು ದಿವಸ ನಾವು ಹೀಗೆ ಬ್ರಹ್ಮರಾಕ್ಷಸರಾಗಿ ದುಃಖ ಪಡಬೇಕು, ಯಾವತ್ತು ನಮಗೆ ಬ್ರಹ್ಮರಾಕ್ಷಸ ಜನ್ಮ ಮುಗಿಯುತ್ತದೆ ಅಂತ ಬಹಳ ದುಃಖದಿಂದ ಕೇಳಿದಾಗ ಗಂಡ ಹೇಳ್ತಾನೆ, ಈ ಬ್ರಹ್ಮರಾಕ್ಷಸ ಜನ್ಮ ಹೋಗಬೇಕಾದ್ರೆ ಬ್ರಹ್ಮವಿದ್ಯೋಪದೇಶೇನ ವಿನಾ ಅಧ್ಯಾತ್ಮ ವಿಚಾರಾತ್ ವಿನಾ ಕರ್ಮ ವಿಜ್ಞಾನಾತ್ ಕಥಂ ಮುಚ್ಚೇತ ಸಂಕಟಾತ್. ಇಂಥ ಬ್ರಹ್ಮರಾಕ್ಷಸ ಸಂಕಟ ಹೋಗಬೇಕಾದ್ರೆ ಬ್ರಹ್ಮವಿದ್ಯೆ ಉಪದೇಶ ಪಡಿಬೇಕು, ಬ್ರಹ್ಮನನ್ನು ತಿಳ್ಕೊಳ್ಬೇಕು, ಅಧ್ಯಾತ್ಮ ವಿಚಾರ ಮಾಡಬೇಕು, ಕರ್ಮವನ್ನು ತಿಳ್ಕೊಳ್ಬೇಕು. ಕರ್ಮದ ಜ್ಞಾನ ಇದೆ, ಬ್ರಹ್ಮನ ಜ್ಞಾನ ಇದೆ, ಅಧ್ಯಾತ್ಮ ವಿಚಾರ ಇದೆ. ಇಂಥ ಬ್ರಹ್ಮರಾಕ್ಷಸ ಜನ್ಮ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಮಾಡಬೇಕು ಅಂತ ಹೇಳಿದ. ಕೂಡಲೇ ಹೆಂಡತಿ ಕೇಳಿದಂತೆ, ಬ್ರಹ್ಮ ವಿಚಾರ, ಅಧ್ಯಾತ್ಮ ವಿಚಾರ, ಕರ್ಮ ವಿಚಾರ ತಿಳ್ಕೊಳ್ಬೇಕಲ್ವಾ, ಏನ್ ನೀವೇ ಹೇಳಿ ಅಂತ ಗಂಡನ ಕೇಳಿ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಪುರುಷೋತ್ತಮ ಅಂತ ಗಂಡನ ಸಂಬೋಧನೆ ಮಾಡಿ, ಬ್ರಹ್ಮ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು ಹೇಳಿ ಅಂತ ಕೇಳಿ. ಸಹಜವಾಗಿ ಕೇಳಿತು. ಇವನು ಸಹಜವಾಗಿ ಹೇಳಿದ, ಬ್ರಹ್ಮ ಅಧ್ಯಾತ್ಮ ಕರ್ಮ ತಿಳ್ಕೊಂಡ್ರೆ ಬ್ರಹ್ಮರಾಕ್ಷಸ ಜನ್ಮದಿಂದ ಮುಕ್ತಿ ಅಂತ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಂತ ಬ್ರಹ್ಮರಾಕ್ಷಸಿ ಕೇಳಿತು. ಕೇಳಿದ್ರೆ ಈ ಮಾತು ಆಕಸ್ಮಿಕವಾಗಿ ದೈವವಶಾತ್ ಭಗವದ್ಗೀತೆ 8ನೇ ಅಧ್ಯಾಯದ ಮೊದಲನೇ ಶ್ಲೋಕ ಇದೆ. ಅದು 8ನೇ ಅಧ್ಯಾಯ ಕೇಳಬೇಕು ಅಂತ ಹೇಳಿದ್ದಲ್ಲ, ಸುಮ್ಮನೆ ಕೇಳಿತು. ಕಿಂ ತದ್ ಬ್ರಹ್ಮ, ಬ್ರಹ್ಮ ಅಂದ್ರೆ ಕಿಂ ಅಧ್ಯಾತ್ಮ ಕಿಂ ಕರ್ಮ ಅಂತ ಕೇಳಿತು. ಅದೇ ಶ್ಲೋಕನೇ ಭಗವದ್ಗೀತೆಯಲ್ಲಿ. ಹಾಗಾಗಿ ಆಕಸ್ಮಿಕವಾಗಿ ಮೊದಲನೇ ಶ್ಲೋಕ ಅದರ ಬಾಯಲ್ಲಿ ಬಂತು. ಇದು ಕಿವಿಗೆ ಕೂಡ ತಾಳೆ ಮರ ಬಿತ್ತಂತೆ. ಯಾರೋ ಬ್ರಾಹ್ಮಣ ಭ್ರಷ್ಟನಾಗಿ ತಾಳೆ ಮರವಾಗಿ ಹುಟ್ಟಿದ್ದ. ಗೀತೆ 8ನೇ ಅಧ್ಯಾಯದ ಮೊದಲನೇ ಶ್ಲೋಕದ ಪೂರ್ವಾರ್ಧ ಒಂದು ಸಾಲು ಅದು ಕಿವಿ ಬಿದ್ದು ತಾಳೆ ಮರ ಬಿತ್ತು. ಅದರ ಬಾಯಿಯಲ್ಲಿ ಬಂದ್ರಿಂದ ಅದಕ್ಕೂ ಮುಕ್ತಿ ಆಯಿತು, ಗಂಡನ ಕಿವಿ ಬಿದ್ದಿದ್ದರಿಂದ ಅದು ಮುಕ್ತಿ ಹೊಂದಿತ್ತು, ತಾಳೆ ಮರ ಮುಕ್ತಿ ಹೊಂದಿತ್ತು. ಹೀಗೆ ಗೀತೆಯ ಶ್ಲೋಕಗಳನ್ನು ಶ್ರವಣ ಮಾಡಿದರೂ ಸಾಕು, ಆಕಸ್ಮಿಕವಾಗಿ ಬಾಯಿಯಲ್ಲಿ ಬಂದರೂ ಸಾಕು, ಅಷ್ಟು ಮಹತ್ವ ಇದೆ ಗೀತೆಗೆ. ಆದ್ದರಿಂದ ಭಗವದ್ಗೀತಾ ಅಂತನ್ನೋದನ್ನ ಪ್ರಧಾನವಾದ ಗ್ರಂಥ ಹಾಗೆ ಮಾಡಿದ್ದಾರೆ. ಅದಕ್ಕೆ ಸಮಾನವಾದದ್ದಿಲ್ಲ ಅಂತ ಹೇಳೋದುಂಟು. 9ನೇ ಅಧ್ಯಾಯ ಇನ್ನೂ ಮಹತ್ವದ್ದು. ಕುರುಕ್ಷೇತ್ರದಲ್ಲಿ ಸೂರ್ಯವಂಶದ ಒಬ್ಬ ರಾಜ ಇರ್ತಾನೆ, ಚಂದ್ರಶರ್ಮ ಅಂತ ಅವನ ಹೆಸರು. ಚಂದ್ರಶರ್ಮನಿಗೆ ಒಂದ್ಸಲ ದೊಡ್ಡ ರೋಗ ಬಂತಂತೆ. ಆ ರೋಗದಿಂದ ಮುಕ್ತನಾಗಬೇಕು, ಏನು ಮಾಡಬೇಕು ಅಂತ ಬ್ರಾಹ್ಮಣನ ವಿಚಾರಿಸಿದ. ಆಗ ಜ್ಯೋತಿಷ್ಕರು ಹೇಳಿದ್ರು, ಈ ರೋಗ ಪರಿಹಾರ ಆಗಬೇಕಾದ್ರೆ ಕಾಲಪುರುಷ ದಾನ ಅಂತ ಒಂದು ದಾನ ಮಾಡಬೇಕು.
ಕಾಲಪುರುಷ ದಾನದಿಂದ ರೋಗವಾಸಿ ಆಗ್ತದೆ ಅಂತ. ಕಾಲಪುರುಷ ದಾನ ಅಂದ್ರೆ ಏನು? ಅದುವರೆಗೆ ಕೇಳೇ ಇಲ್ಲ ಅವನು. ಕಾಲಪುರುಷ ದಾನ ಅಂದ್ರೆ ಏನು? ಆಗ ಜ್ಯೋತಿಷ್ಕರು ಬಿಡಿಸಿ ಹೇಳಿದರು, ಕಾಲಪುರುಷ ದಾನ ಅಂತಂದ್ರೆ ಒಂದು ಪ್ರತಿಮೆ ಮಾಡಬೇಕು. ಕಬ್ಬಿಣದಿಂದ ಒಂದು ಒಳ್ಳೆ ಆಳಿನಷ್ಟು ಎತ್ತರ, 5-6 ಅಡಿ ಎತ್ತರ ಇರುವಂತಹ ದೊಡ್ಡ ಆಳಿನಷ್ಟು ಎತ್ತರದ ಒಂದು ಪ್ರತಿಮೆ ಮಾಡಬೇಕು ಕಬ್ಬಿಣದಿಂದ. ಅದಕ್ಕೆ ಕಾಲಪುರುಷ ಅಂತ ಹೆಸರು. ಬರೇ ಕಬ್ಬಿಣದ ಪ್ರತಿಮೆ ಮಾಡಿದ್ರೆ ಸಾಲದು. ಆ ಕಬ್ಬಿಣದ ಪ್ರತಿಮೆ ಮಾಡಿ ಅದಕ್ಕೆ ಎಳ್ಳೆಣ್ಣೆ ಹಚ್ಚಬೇಕು. ಕರಿ ಎಳ್ಳಿನ ಎಣ್ಣೆಯನ್ನು ಪೂರ್ತಿ ಸವರಬೇಕು. ಅದಕ್ಕೆ ಎಣ್ಣೆ ಹಚ್ಚಬೇಕು. ಆಮೇಲೆ ಕರಿ ಎಳ್ಳು ಮೆತ್ತಬೇಕು. ಮೊದಲೇ ಕಬ್ಬಿಣ, ಅದಕ್ಕೆ ಎಳ್ಳೆಣ್ಣೆ ಹಚ್ಚಬೇಕು. ಅದಕ್ಕೆ ಕರಿ ಎಳ್ಳು ಮೆತ್ತಬೇಕು, ಪೂರ್ತಿ ಕಪ್ಪಾಗಿ ಕಾಣಿಸಬೇಕು. ಆ ಥರ ಒಂದು ಪುರುಷನ 5-6 ಅಡಿ ಎತ್ತರದ ಪ್ರತಿಮೆ ಮಾಡಿ ಅದಕ್ಕೆ ಕಾಲಪುರುಷ ಅಂತ ಹೆಸರು. ಕಾಲಿನಲ್ಲಿ ಚರ್ಮದ ಚಪ್ಪಲಿ ಹಾಕಿಬೇಕು. ಅದಕ್ಕೆ ಚರ್ಮದ ಚಪ್ಪಲಿ ಕಾಲಿನಲ್ಲಿ ಹಾಕಬೇಕು. ಎಡಗಡೆ ಭುಜದ ಮೇಲೆ ಒಂದು ಕಂಬಳಿ ಹೊದಿಸಬೇಕಂತೆ. ಎಡಗಡೆ ಭುಜದ ಮೇಲೆ ಎಡಗೈಯಲ್ಲಿ ಮಾಂಸ ಇಟ್ಟಿರಬೇಕಂತೆ. ಬಲಗೈಯಲ್ಲಿ ಕಬ್ಬಿಣದ ಖಡ್ಗ ಹಿಡ್ಕೊಂಡಿರಬೇಕು. ಎಲ್ಲ ಒಂದೊಂದು ಭಯಾನಕ. ಕಾಲಪುರುಷ ಅಂದ್ರೆ ಹೀಗಿರಬೇಕು. ಎಡಗೈಯಲ್ಲಿ ಮಾಂಸ, ಎಡಗಡೆ ಭುಜದ ಮೇಲೆ ಕಂಬಳಿ, ಬಲಗೈಯಲ್ಲಿ ಖಡ್ಗ, ಕಾಲಿನಲ್ಲಿ ಚರ್ಮದ ಚಪ್ಪಲಿ, ಮತ್ತೆ ಎಳ್ಳೆಣ್ಣೆ, ಕಬ್ಬಿಣದ ಪ್ರತಿಮೆ, ಎಳ್ಳು ಮೆತ್ತಿ ದಾನ ಮಾಡಿ. ಇದು ಕಾಲಪುರುಷ ದಾನ. ಜ್ಯೋತಿಷ್ಕರು ಹೇಳಿದರು. ಆ ರಾಜ ಕೇಳಿದ, ಯಾರು ತಗೋತಾರೆ ಅಂತ ಕೇಳಿ. ಇಂಥ ಕಾಲಪುರುಷನನ್ನು ಯಾರು ತಗೊಳ್ತಾರೆ? ಇಷ್ಟೇ ಅಲ್ಲ, ಕಾಲಪುರುಷ ದಾನ ಅಂದ್ರೆ ಇಷ್ಟೆಲ್ಲ ಮಾಡಿ ಕಣ್ಣು ಮಾತ್ರ ಚಿನ್ನದ್ದು ಮಾಡಬೇಕು ಅಂತ ಹೇಳಿ. ಚಿನ್ನದ ಕಣ್ಣು ಇಡಬೇಕು. ಯಾರು ತಗೋತಾರ? ಚಿನ್ನದ ಕಣ್ಣು ಮಾಡಬೇಕು. ಕರಾಳವಾದ ವದನ, ಬಾಯಿಯಲ್ಲಿ ಬೆಳ್ಳಿಯ ಹಲ್ಲು ಮಾಡಬೇಕು. ಬೆಳ್ಳಿಯ ಹಲ್ಲು, ಚಿನ್ನದ ಕಣ್ಣು, ಕಿವಿಯಲ್ಲಿ ದಾಸವಾಳದ ಹೂ ಹಾಕಿರಬೇಕು. ಇಷ್ಟು ಮಾಡಿ ದಾನ ಮಾಡಿದರೆ ಚಿನ್ನ ಅಂತೂ ಸಿಗ್ತದಲ್ಲ, ಯಾರಾದ್ರೂ ತಗೋತಾರೆ. ಮಾಡಿಸಿದ ರಾಜನಾದ್ರಿಂದ ಮಾಡಿಸಿದ ಅಂತಹ ಕಬ್ಬಿಣದ ಅವನಿಗೆ ರೋಗ ಹೋಗಬೇಕಲ್ಲ, ದೊಡ್ಡ ರೋಗ. ಅಂತೂ ಕಾಲಪುರುಷ ಪ್ರತಿಮೆ ಮಾಡಿಸಿ ಎಳ್ಳೆಣ್ಣೆ ಎಲ್ಲ ಮೆತ್ತಿ ಯಾರು ಸಿಗ್ತಾರೆ ಅಂತ ಹುಡುಕಿದ್ರು ಒಬ್ಬ ಬ್ರಾಹ್ಮಣ ತಯಾರಾದಂತೆ. ಇವನಿಗೆ ಅನುಮಾನ ಬಂತು. 2-3 ಸಲ ಕೇಳಿದ, ತಗೋತಿದ್ದಾನೆ ಅಂತ. ತಗೋತೇನೆ ಅಂತ. ಅಲ್ಲ, ಕಾಲಪುರುಷ ಅಂದ್ರೆ ಹಿಂಗಿರ್ತದೆ ಅಂತ ಅದನ್ನು ವಿವರಣೆ ಮಾಡಿದ. ಹೇಗೆ ಬೇಕಾದ್ರೆ 2 ಕಂಬಳಿ ಹಾಕಬೇಕಾದ್ರೆ ತಗೋತೇನೆ ಅಂದ. ಕಂಬಳಿನ ಉಳಿಸಬೇಕಾದ್ರೆ ರೆಡ್ಡಿಲ್ಲ ತಗೊಳ್ತೇನೆ ಅಂತೂ ಧೈರ್ಯ ಮಾಡಿ ಒಬ್ಬ ಬ್ರಾಹ್ಮಣ ತಯಾರಾದ. ಅದು ಯಾವಾಗ ದಾನ ಮಾಡಬೇಕು? ಗ್ರಹಣ ಸಮಯದಲ್ಲಿ ದಾನ ಮಾಡಬೇಕು. ಗ್ರಹಣ, ಕಾಲಪುರುಷ ದಾನ, ಕಾಲಪುರುಷ ಪ್ರತಿಮೆ ಮಾಡಿ ಗ್ರಹಣದ ಹೊತ್ತಿಗೆ ಆ ಬ್ರಾಹ್ಮಣನ ಕುರುಕ್ಷೇತ್ರ ಕರೆಸಿ ಸ್ನಾನ ಮಾಡಿಸಿ ಕೂಡಿಸಿದ. ಪುರೋಹಿತರು ಬಂದರು. ರಾಜ ಚಂದ್ರಶರ್ಮ ರಾಜ ಅವನು ಕೂತ ಸಂಕಲ್ಪ ಮಾಡಿದ. ಮಾಡುವಾಗಲೂ ಮತ್ತೆ ಕೇಳಿದ, ಕೊಡ್ತೀನಿ ದಾನ ತಗೊಳ್ತೀಯಲ್ವ ಅಂತ. ತಗೊಳ್ತೇನೆ ಅಂತ ಧೈರ್ಯ. ಸರಿ, ಸಂಕಲ್ಪ ಮಾಡಿ ದಾನ ಕೊಟ್ಟ ಕೂಡಲೇ ಇವನು ಮೈ ನಡುಗಲಿಕ್ಕೆ ಶುರುವಾಯ್ತು. ದಾನ ತಗೊಂಡ ಬ್ರಾಹ್ಮಣನ ಮೈ ಗಡಗಡ ನಡುಗ್ತಾ ಇದೆ. ರಾಜ ಹೆರಿಬಿಟ್ಟ, ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಗತಿ ಏನು ಅಂತ ಅವನಿಗೆ ಗಾಬರಿ. ಇವನು ನಡುಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಆ ಪ್ರತಿಮೆಯಲ್ಲಿ ಬಲಭಾಗದ ಎದೆ ಒಡೆದೋಯ್ತು. ಕಾಲಪುರುಷ ಪ್ರತಿಮೆಯಲ್ಲಿ ಬಲಭಾಗದ ಎದೆ ಒಡೆದೋಯ್ತು. ಭಯಂಕರ ಒಬ್ಬ ರಾಕ್ಷಸನಂಥ ವ್ಯಕ್ತಿ ಹೊರಬಂದಂತೆ. ಅದಾದ ಕೂಡಲೇ ಎಡಗಡೆ ಭಾಗ ಒಡೆಯಿತು. ಅದರಿಂದ ಒಬ್ಬ ರಾಕ್ಷಸಿ ಹೊರಬಂದಂತೆ. ಪರನಿಂದ ಇತ್ಯಾದಿ ದೋಷ ಸ್ವರೂಪಳಾದ ರಾಕ್ಷಸಿ. ಈ ಕಡೆ ಮಾಡಬಾರದು ಪಾಪಗಳೆಲ್ಲ ಇತ್ತು. ಎಲ್ಲ ಪಾಪಪುರುಷ ಬಲಗಡೆಯಿಂದ ಬಂದ. ಪಾಪದ ಮೂರ್ತಿ ಸ್ತ್ರೀಯಾಗಿ ಎಡಗಡೆಯಿಂದ ಬಂತು. ಇವನು ನಡುತ್ತಾ ಇದ್ದಾನೆ. ಅವರಿಬ್ಬರು ಮೂರ್ತಿಗಳು ರಾಕ್ಷಸಿ ಇವನ ಒಳಗೆ ಪ್ರವೇಶ ಮಾಡಬೇಕು. ಅಲ್ಲಿ ತನಕ ಬರ್ತಾ ಇದ್ದಾರೆ. ಮೊದಲೇ ನಡುತ್ತಿದ್ದಾನೆ. ಇವರು ದಾನ ತಗೊಂಡ ಬ್ರಾಹ್ಮಣನ ಒಳಗೆ ಪ್ರವೇಶ ಮಾಡಿದರೆ ಇವನ ಗತಿ ಏನು? ಅಷ್ಟೊತ್ತಿಗೆ ಇವನು ರಾಜನು ಹೆದರಿಬಿಟ್ಟ. ಆ ಬ್ರಾಹ್ಮಣನು ತೋಳಿಕ್ಕೆ ಕೂತವನು ಗಡಗಡ ನಡುತ್ತಾ ಇದ್ದಾನೆ. ಇದ್ದಕ್ಕಿದ್ದಾಗಿ ವಿಷ್ಣು ದೂತರು ಬಂದ್ರಂತೆ. ವಿಷ್ಣು ದೂತರು ಬಂದು ಅವರಿಬ್ಬರು ಪ್ರವೇಶ ಮಾಡುವಾಗ ಅವರನ್ನು ಒದ್ದು ಆಯುಧದಿಂದ ಹೊಡೆದು ಓಡಿಸಿಬಿಟ್ಟಂತೆ. ಅವರೆಲ್ಲ ಓಡಿ ಹೋದರು. ಇವನು ಆಮೇಲೆ ನಡುಗೋದು ನಿಂತು ಹೋಯಿತು. ರಾಜನಿಗೂ ಸಮಾಧಾನ ಆಯಿತು. ಆಮೇಲೆ ರಾಜ ಕೇಳಿದ, ಏನಿದು? ಇದೆಲ್ಲ ಗೊತ್ತೇ ಇಲ್ಲ ನನಗೆ. ಜ್ಯೋತಿಷ್ಕರು ಸುಮ್ಮನೆ ಕಾಲಪುರುಷ ದಾನ ಮಾಡು ಅಂತ ಹೇಳಿದ್ರು, ನಾ ಮಾಡಿದೆ. ಅವರಿಬ್ಬರು ಯಾರು ಬಂದವರು? ನೀನು ನಡುತ್ತಾ ಇದ್ದಿ, ಯಾಕೆ ವಿಷ್ಣು ದೂತರು ಬಂದು ಅವರನ್ನು ಓಡಿಸಿದರು? ಎಲ್ಲ ಕೇಳಿದಾಗ ಇವನು ಹೇಳ್ತಾನೆ, ನಾನೇನೋ ಬಂಗಾರದ ಕಣ್ಣಿದೆಯಲ್ಲ ಅಂತ ನಾನು ತಗೊಂಡು ಹೊರಟೆ.
ಆದರೆ ಒಬ್ಬ ಪಾಪದ ಪುರುಷ ಸುರಾಪಾನ ಇತ್ಯಾದಿಗಳೆಲ್ಲ ರಾಕ್ಷಸ ರೂಪದಿಂದ ಹೊರಗೆ ಬಂತು, ಪರನಿಂದಾದ ದೋಷಗಳೆಲ್ಲ ರಾಕ್ಷಸ ರೂಪದಿಂದ ಹೊರಗೆ ಬಂತು, ನನ್ನೊಳಗೆ ಪ್ರವೇಶ ಮಾಡಿ ನನ್ನನ್ನೇ ಆಹುತಿ ತಗೊಳ್ತಾ ಇದ್ರು. ಅದಕ್ಕೆ ಹೆದರಿ ನಡಗಲಿಕ್ಕೆ ಶುರು ಮಾಡಿದೆ. ಆದರೆ ತಕ್ಷಣ ನೆನಪಾಯಿತು, ಭಗವದ್ಗೀತೆ 9ನೇ ಅಧ್ಯಾಯ ಪಾರಾಯಣ ಮಾಡಿದರೆ ಯಾವ ಭಯವೂ ಇಲ್ಲ ಅನಿಸ್ತು. 9ನೇ ಅಧ್ಯಾಯ ಪಾರಾಯಣ ಮಾಡಿದೆ, ವಿಷ್ಣು ದೂತರು ಬಂದು ಅವರನ್ನು ಓಡಿಸಿದರು ಅಂತ ಹೇಳಿ. ಇದು 9ನೇ ಅಧ್ಯಾಯಕ್ಕೆ ಇಷ್ಟು ಮಹತ್ವ. ಬಹಳ ದೊಡ್ಡ ಅಧ್ಯಾಯ. ರಾಜವಿದ್ಯಾ ರಾಜಗುಹ್ಯಂ ಅಂತಾರೆ ಅದನ್ನ. ರಾಜವಿದ್ಯಾ ರಾಜಗುಹ್ಯ ಅಂತ ಹೆಸರು. ಅದರಿಂದ ಭಗವದ್ಗೀತಾ 9ನೇ ಪಾರಾಯಣ ಮಾಡಿದರೆ ಎಂಥ ದಾನ ತಗೊಂಡ್ರು ಕೂಡ ಯಾವ ಪಾಪವೂ ಅವರನ್ನೇನು ಮಾಡೋದಿಲ್ಲ. ಅಷ್ಟು ಮಹಿಮೆ 9ನೇ ಅಧ್ಯಾಯಕ್ಕಿದೆ. ಅದರಲ್ಲಿ ಬರುವ ಪ್ರಮೇಯ ಮುಂದೆ ವಿವರಿಸ್ತೇವೆ. ರಾಜವಿದ್ಯಾ ರಾಜಗುಹ್ಯ ಅಂತ ಕರೀತಾರೆ. 10ನೇ ಅಧ್ಯಾಯ ಒಮ್ಮೆ ಒಂದು ಹಂಸ ಪಕ್ಷಿ ಅಲ್ಲೂ ಸಂಚಾರ ಮಾಡ್ತಾ ಬಂತು. ಒಂದು ಸರೋವರದ ಹತ್ರ ಬಂದಿತ್ತು. ಈ ದಡದಿಂದ ಆ ದಡಕ್ಕೆ ಹಾರಿತಂತೆ ಹಂಸ. ಮಧ್ಯದಲ್ಲಿ ಒಂದು ಕಮಲ ಇತ್ತು. 5 ಕಮಲ ಹೂ ಬಿಟ್ಟಿತ್ತು. ಮಧ್ಯದಲ್ಲಿ ಒಂದು ಹಂಸ ಬಂದು ಈ ಭಾಗದಿಂದ ಆ ಭಾಗಕ್ಕೆ ಹಾರಿತು. ಹಾರಿದ ಕೂಡಲೇ ಅದು ಕಪ್ಪಾಯಿತು. ಹಂಸವೇ ಅದು ಕಾಗೆ ಅಂತ ಕಪ್ಪಾಯಿತು. ಬಹಳ ಆಶ್ಚರ್ಯ ಆಯ್ತು ಅದಕ್ಕೆ. ನೋಡ್ಕೊಳ್ತದೆ, ಮೈಯೆಲ್ಲ ಕಪ್ಪು. ಹಂಸ ಅಂದ್ರೆ ಎಷ್ಟು ಬಿಳಿ ಇರಬೇಕು, ಬಿಳಿ ಹಂಸ ಕಪ್ಪಾಗೋದು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಆ ಕಮಲ ಮಾತಾಡಲಿಕ್ಕೆ ಶುರು ಮಾಡಿತಂತೆ. ನನ್ನನ್ನ ಹಾರಿದ್ರಿಂದ ಅತಿಕ್ರಮಣ ಮಾಡಿದ್ರಿಂದ ನೀನು ಕಪ್ಪಾದಿ. ನೀನು ಪುನಃ ನಿನಗೆ ಶ್ರೇಯಸ್ಸಾಗಬೇಕಾದ್ರೆ ನಾನು ವಿಭೂತಿ ಯೋಗ 10ನೇ ಅಧ್ಯಾಯವನ್ನು ಪಾರಾಯಣ ಮಾಡ್ತೇನೆ. ಆ ಪಾರಾಯಣ ಪೂರ್ತಿ ಕೇಳು, ನಿನಗೆ ಒಳ್ಳೆಯದಾಗ್ತದೆ ಅಂತ ಪದ್ಮ ಅದು 10ನೇ ಅಧ್ಯಾಯವನ್ನು ಪಾರಾಯಣ ಮಾಡಿದಂತೆ. ಭಗವದ್ಗೀತೆ ವಿಭೂತಿ ಯೋಗ ಅಂತ ಕರೀತಾರೆ. 10ನೇ ಅಧ್ಯಾಯ ಪಾರಾಯಣ ಮಾಡಿದ್ದನ್ನು ಕೇಳಿದ ಕೂಡಲೇ ಆ ಹಂಸ ದಿವ್ಯವಾದಂತಹ ಪುಣ್ಯವನ್ನು ಸಂಪಾದನೆ ಮಾಡಿ ಒಂದು ಕಮಲದ ಹೂವನ್ನು ತಗೊಂಡು ಕೈಲಾಸಕ್ಕೆ ಬಂದು ರುದ್ರದೇವರ ಪಾದದಲ್ಲಿ ಆ ಕಮಲವನ್ನು ಇಟ್ಟು ನಮಸ್ಕಾರ ಮಾಡ್ತಾರೆ. ರುದ್ರದೇವರಿಗೂ ಆಶ್ಚರ್ಯ ಆಯಿತು. ಇದೇನಿದು ನೋಡಿದ್ರೆ ಹಂಸ, ಅದರ ಬಣ್ಣ ಮಾತ್ರ ಕಾಗೆಯಂತೆ ಕಪ್ಪು. ಕಮಲದ ಹೂವನ್ನು ಸಮರ್ಪಣೆ ಮಾಡಿತು. ಯಾರು ಏನು ಅಂತ ಕೇಳಿದಾಗ ಅದು ಹೇಳ್ತದೆ, ನಾನೊಬ್ಬ ಬ್ರಹ್ಮಚಾರಿ, ಗುರುಕುಲ ವಾಸ ಮಾಡ್ತಾ ಇದ್ದೆ. ಗುರುಗಳ ಹಾಸಿಗೆ ಮೇಲೆ ಓಡಾಡಿದೆ ಅಂತ. ಗುರುಗಳು ಹಾಸಿಗೆ ಅದನ್ನು ತುಳಿಬಾರದು, ಕಾಲಿಗೆ ಸ್ಪರ್ಶ ಮಾಡಬಾರದು. ಗುರುಗಳ ಆಸನವನ್ನ ತುಳಿಯೋದು, ಅವರ ಹಾಸಿಗೆಯಲ್ಲಿ ಓಡಾಡೋದು, ಅದನ್ನು ಮಡಿಚಿ ಹಾಗೆ ಹೋಗಬೇಕು ಹೊರತು ಅವರ ಹಾಸಿಗೆ ಮೇಲೇನೆ ಕಾಲಿಟ್ಟು ಓಡಾಡ್ತಾ ಇದ್ದಂತೆ. ಆ ಪಾಪದಿಂದ ಹಂಸವಾಗಿ ಹುಟ್ಟಿದ್ದ. ಆದರೆ ಆ ಕಮಲವನ್ನು ಅತಿಕ್ರಮಣ ಮಾಡಿದಾಗ ಕಪ್ಪಾಯಿತು. ಯಾಕೆ ಅಂದ್ರೆ ಆ ಕಮಲ ಅದೊಬ್ಬ ಭಗವದ್ಗೀತೆಯ 10ನೇ ಅಧ್ಯಾಯವನ್ನು ಪಾರಾಯಣ ಮಾಡಿಕೊಂಡಿದ್ದಂತಹ ಒಬ್ಬ ಹೆಣ್ಣು, ಒಬ್ಬ ಅಪ್ಸರಸ್ತ್ರೀ ಅವಳು ದುರ್ವಾಸರ ಶಾಪದಿಂದ, ದುರ್ವಾಸ ಋಷಿಗಳ ಎದುರುಗಡೆ ಅವಿಧೇಯವಾದಂತಹ ವೇಷದಿಂದ ಇದ್ದದ್ದಕ್ಕೆ ಆ ಶಾಪಗ್ರಸ್ತಳಾಗಿ ಕಮಲವಾಗಿ ಹುಟ್ಟಿತು. ದುರ್ವಾಸರು ಬಂದಾಗ ಮೈ ಮೇಲೆ ವಸ್ತ್ರ ಇದ್ದಿಲ್ಲಂತೆ, ಜಲಕ್ರೀಡೆ ಆಡ್ತಾ ಇದ್ರು, ವಸ್ತ್ರ ಇದ್ದಿಲ್ಲ. ದುರ್ವಾಸರು ಶಾಪ ಹಾಕಿದ್ರು. ಅದರಿಂದ ಕಮಲವಾಗಿ ಅಂದಿದ್ರು. ಆದರೆ 10ನೇ ಅಧ್ಯಾಯ ಬರ್ತಾ ಇತ್ತು. 1000 ವರ್ಷ ನೀನು ಕಮಲವಾಗಿರು, ಆಮೇಲೆ ನಿನಗೆ ಮುಕ್ತಿ ಎಂದಿರು ದುರ್ವಾಸರು. ಆ 1000 ವರ್ಷ ಆದಾಗ ಈ ಹಂಸ ಬಂದು ಅದನ್ನು ದಾಟಿತು, ಅದು ಕಪ್ಪಾಯಿತು. ಆಮೇಲೆ ಇವಳು 10ನೇ ಅಧ್ಯಾಯವನ್ನು ಅದಕ್ಕೆ ಶ್ರವಣ ಮಾಡಿಸಿ ಆ ಕಮಲ ತಾನೂ ಮುಕ್ತಿ ಹೊಂದಿತು. ಆ ಹಂಸವು ಕೂಡ ಪುಣ್ಯ ಸಂಪಾದನೆ ಮಾಡಿ ರುದ್ರದೇವರ ಲೋಕಕ್ಕೆ ಹೋಗ್ತದೆ. ಆಮೇಲೆ ಅದೇ ಹಂಸವೇ ಆ ದೇಹವನ್ನು ಬಿಟ್ಟು ಧೀರಧಿ ಅಂತ ಒಬ್ಬ ಬ್ರಾಹ್ಮಣನಾಗಿ ಶಿವಭಕ್ತನಾಗ್ತಾನೆ, ಶಿವನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಇದರಿಂದ ಏನು ತಿಳಿಯುತ್ತದೆ? ಭಗವದ್ಗೀತೆ 10ನೇ ಅಧ್ಯಾಯ ಪಾರಾಯಣ ಮಾಡಿದವರನ್ನ ಯಾರು ಅತಿಕ್ರಮಣ ಮಾಡಬಾರದು. ಆ 10ನೇ ಅಧ್ಯಾಯ ಪಾರಾಯಣದ ಬಲದಿಂದ ಅದನ್ನು ಶ್ರವಣ ಮಾಡಿದರೆ ಸಾಕು, ಎಲ್ಲ ದೋಷಗಳು ಕೂಡ ಪರಿಹಾರ ಆಗ್ತದೆ ಅನ್ನೋದು 10ನೇ ಅಧ್ಯಾಯದ ಮಹಿಮೆ. 11ನೇ ಅಧ್ಯಾಯ ವಿಶ್ವರೂಪಾಧ್ಯಾಯ ಅಂತ ಕರೀತಾರೆ. ಅದು ಬಹಳ ಪ್ರಸಿದ್ಧವಾದ ವಿಶ್ವರೂಪಾಧ್ಯಾಯ. ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ್ದು. ಅದರ ಚರಿತ್ರೆ ಏನು ಅಂದರೆ, ಮೇಘಂಕರ ಅಂತ ಒಂದು ಪಟ್ಟಣ, ಅಲ್ಲಿ ಒಬ್ಬ ಯಾತ್ರಿಕ ಅಂದರೆ 100 ಜನರನ್ನ ಯಾತ್ರೆ ಕರ್ಕೊಂಡು ಹೋಗುವನು, ಯಾತ್ರೆ ಅರೇಂಜ್ ಮಾಡುವನು ಒಬ್ಬ ಬ್ರಾಹ್ಮಣ ಇರ್ತಾನೆ. ಪ್ರತಿ ಸಲ ಕಾಶಿ ಬದರಿ ಹೀಗೆ ಯಾತ್ರೆ ಕರ್ಕೊಂಡು ಹೋಗೋದು, ಎಲ್ಲರನ್ನು ಪ್ರಜೆಗಳನ್ನೆಲ್ಲ ಕರ್ಕೊಂಡು ಹೋಗುವನು. ಒಂದು ದಿವಸ ಅವನು 100 ಜನ ಯಾತ್ರಿಕರನ್ನು ಕರ್ಕೊಂಡು ವಿವಾಹ ಪಟ್ಟಣ ಅಂತ ಒಂದು ಊರಿಗೆ ಬಂದ. ಯಾವುದೋ ಯಾತ್ರೆ ಹೊರಟವನು, ರಾತ್ರಿ ಆಯಿತು, ಅಲ್ಲಿ ಬರಬೇಕು.
ಎಲ್ಲಿ ಹೋಗಿ ಕೇಳಿದ್ರು ಕೂಡ 100 ಜನರಿಗೆ ಜಾಗ ಸಿಗ್ತಾ ಇಲ್ಲ ರಾತ್ರಿ ಮಲಗಲಿಕ್ಕೆ. ಕೊನೆಗೆ ಗ್ರಾಮಾಧ್ಯಕ್ಷನ ಹತ್ರ ಹೋದ. ಆ ಗ್ರಾಮಾಧ್ಯಕ್ಷನ ಹತ್ರ ಹೋಗಿ ಕೇಳಿದಾಗ ಅವನೊಂದು ದೊಡ್ಡ ಬಂಗಲೆ ಇತ್ತು, ದೊಡ್ಡ ಭವನ. ಆ ಭವನವನ್ನು ಬಿಟ್ಟುಕೊಟ್ಟ. ಇಲ್ಲಿ ನೀವೆಲ್ಲರೂ ಮಲ್ಕೊಳ್ಳಿ ಅಂತ ಬಿಟ್ಟುಕೊಟ್ಟ. ಸರಿ, ಇವರೆಲ್ಲ ಮಲ್ಕೊಂಡ್ರು. ಮರುದಿವಸ ಬೆಳಗಾಗುವಾಗ ಏನಾಗಿದೆ ಅಂದ್ರೆ, ಆ ಯಾತ್ರೆ ಹಾಕಿದ ಮುಖ್ಯಸ್ಥ ಇದ್ನಲ್ಲ, ಆ ಭವನದಲ್ಲಿ ಇಲ್ಲೇ ಇಲ್ಲ. ಅವನು ಎಚ್ಚರಾದಾಗ ನೋಡ್ತಾನೆ, ಹೊರಗಡೆ ಮಲ್ಕೊಂಡಿದ್ದಾನೆ. ರಾತ್ರಿ ಮಲ್ಕೊಂಡಿದ್ದ ನೆನಪು, ಒಳಗಡೆ ಮಲ್ಕೊಂಡಿದ್ದೀನಿ ಅಂತ. 7 ಹೊರಗಡೆ ಇದ್ದಾನೆ. ಭಾರಿ ವಿಚಿತ್ರ ಅನಿಸ್ತು ಅವನಿಗೆ. ಒಳಗಡೆ ಮಲ್ಕೊಂಡಿದ್ದೆ, ಹೊರಗಿದ್ದೀನಲ್ಲ ಅಂತ ಅವನಿಗೆ ವಿಚಾರ. ಮತ್ತೆ ಜೊತೆಗಿದ್ದವರು ಯಾರೂ ಇಲ್ಲ, ಒಬ್ಬರು ಇಲ್ಲ. ಏನಿದು ಕಥೆ ಅಂತ ಗೊತ್ತಾಗಿಲ್ಲ. ನಿಜವಾದ ಕಥೆ ಏನು ಅಂದ್ರೆ, ಆ ವಿವಾಹಪಟ್ಟಣ ಅನ್ನೋ ಗ್ರಾಮದಲ್ಲಿ ಒಬ್ಬ ಗ್ರಾಮಾಧ್ಯಕ್ಷ, ಅದೇ ಊರಿನಲ್ಲಿ ಒಬ್ಬ ರಾಕ್ಷಸ ಇದ್ದಂತೆ. ಅವನು ಕಂಡವರ ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ತಿನ್ನೋದು ಮಾಡ್ತಾ ಇದ್ದ. ಕೊನೆಗೆ ಗ್ರಾಮಾಧ್ಯಕ್ಷನ ಜವಾಬ್ದಾರಿ. ಒಂದು ದಿವಸ ಗ್ರಾಮಾಧ್ಯಕ್ಷ ರಾಕ್ಷಸನ ಹತ್ರ ಹೋಗಿ ಒಪ್ಪಂದ ಮಾಡಿಕೊಂಡ. ಈ ಬಕಾಸುರನ ಕಥೆ ಇದೆ, ಏಕಚಕ್ರನಗರದ ಬಕಾಸುರನ ಕಥೆ ಹೀಗೆ. ಆ ಗ್ರಾಮಾಧ್ಯಕ್ಷ ರಾಕ್ಷಸನ ಹತ್ರ ಒಪ್ಪಂದ ಮಾಡಿಕೊಂಡಂತೆ, ನೀನು ದಿನಕ್ಕೊಬ್ಬರ ಮನೆಗೆ ಬಂದು ಅದು ಯಾರು ಅಂತ ಹೇಳಿದೆ. ಇದ್ದಕ್ಕಿದ್ದ ಹಾಗೆ ಒಂದು ಮನೆಗೆ ಬಂದು ಮನುಷ್ಯರನ್ನೆಲ್ಲ ತಿನ್ನೋದು ಬೇಡ. ಮತ್ತು ನಾನು ನರಭಕ್ಷಕ, ನನಗೆ ಮನುಷ್ಯರು ಬೇಕಲ್ಲ ಅಂದ್ರೆ ಅವನು ಹೇಳಿದ, ಹೇಗಿದ್ರೂ ಮುಂದೊಂದು ದೊಡ್ಡ ಕ್ಷೇತ್ರಕ್ಕೆ ಹೋಗುವಾಗ ನಮ್ಮೂರು ಮಧ್ಯದಲ್ಲಿ ಸಿಗ್ತದೆ. ಆ ಕ್ಷೇತ್ರಕ್ಕೆ ಹೋಗುವವರೆಲ್ಲ ನಮ್ಮೂರಿನಲ್ಲಿ ಇಳ್ಕೊಳ್ಳಿ ಬರ್ತಾರೆ. ನಾನು ಬಿಲ್ಡಿಂಗ್ ಕಟ್ಟಿಸ್ತೀನಿ, ಅಲ್ಲಿ ಇಳ್ಕೊಂಡಿರ್ತಾರೆ, ಅವರನ್ನೆಲ್ಲ ತಿನ್ನೋದು. ನಮ್ಮೂರಿನವ್ರನ್ನ ತಿನ್ನಬೇಡ. ಹೇಗಿದ್ರೂ ಮುಂದಿನ ಕ್ಷೇತ್ರಕ್ಕೆ ಹೋಗುವವರು ಬರ್ತಾರೆ, ಮಲ್ಕೊಂಡಿರ್ತಾರೆ ಬಿಲ್ಡಿಂಗ್ ಅಲ್ಲಿ, ಅವರೆಲ್ಲ ತಿನ್ನಬೇಕಾದ್ರೆ ಅಂತ. ಆಯ್ತು, ನನಗೆ ಯಾರಾದ್ರೂ ಅಂತ ಅವನು ಒಪ್ಪಂದ ಮಾಡ್ಕೊಂಡಿದ್ದ. ಈ ಯಾತ್ರೆಗೆ ಬಂದಾಗ ಗ್ರಾಮಾಧ್ಯಕ್ಷ ಎಂಥ ದುರುದ್ದೇಶ ನೋಡಿ, ಆ ರಾಕ್ಷಸನಿಗೆ ಬಲಿ ಕೊಟ್ಟು ಪಾಪ ಯಾತ್ರೆ ಹೊರಟಿದ್ದಾರೆ ಅವರೆಲ್ಲ ಬಿಲ್ಡಿಂಗ್ ನಿಲ್ಲಿಸಿದ್ದಾನೆ. ಅವನು ಬಂದು ಇದೇ ರೀತಿ ಎಷ್ಟು ಆಗಿದೆ, ಬಂದವರೆಲ್ಲ ರಾಕ್ಷಸ ತಿನ್ನೋದು. ಆದ್ರೆ ಅವತ್ತೇನಾಗಿದೆ ಅಂದ್ರೆ, ಈ ಯಾತ್ರೆ ಹಾಕಿದವನಿದ್ನಲ್ಲ, ಅವನು ಭಗವದ್ಗೀತೆ 11ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ದವನು. ಆದ್ರಿಂದ ಅವನು ಬಂದ ಅವರನ್ನೆಲ್ಲ ತಿಂದ, ಇವನನ್ನು ತಿನ್ನಲಿಕ್ಕಾಗಲಿಲ್ಲ. ಈ ಮುಖ್ಯಸ್ಥನನ್ನು ಕೂಡ ತಿನ್ನಬೇಕು ಅಂತ ಬಾಯಿಗೆ ಹಾಕೊಂಡು ಹೋಗುವಾಗ ಅವನ ಬಿಸಿ ತಡ್ಕೊಳ್ಳಿಕ್ಕಾಗದೇನೆ ಹೊರಗಡೆ ಉಗುಳಿ ಹೋಗಿದ್ದಂತೆ. ಅವನು 7 ವಾರ ಹೊರಗಡೆ ಇದ್ದಾನೆ. ಅದಕ್ಕೋಸ್ಕರ 7 ವಾರ ಹೊರಗಿದ್ದದ್ದು ಅದಕ್ಕೆ ರಾಕ್ಷಸ ತಿಂದು ಹೊರಗೆ ಉಗುಳಿ ಹೋಗಿದ್ದ. ಉಳಿದವರೆಲ್ಲ ತಿಂದುಬಿಟ್ಟಿದ್ದು. ಮರುದಿವಸ ಇವನೊಬ್ಬನೇ ಆಗಿದ್ದಾನೆ. ಆಮೇಲೆ ಗ್ರಾಮಾಧ್ಯಕ್ಷ ನೋಡಿದ, ನೀನು ಹೇಗೆ ಉಳ್ಕೊಂಡಿ ಅಂತ ಕೇಳಿದ. ಇದೆಲ್ಲ ನಾನೇ ವ್ಯವಸ್ಥೆ ಮಾಡಿದ್ದೆ ಅಂತೆಲ್ಲ ಹೇಳ್ಕೊಂಡು ಕೊನೆಗೆ ಕೇಳಿದೆ, ಎಲ್ಲರೂ ರಾಕ್ಷಸ ತಿಂದಿದ್ದಾನೆ, ನೀನು ಹೇಗೆ ಉಳ್ಕೊಂಡಿ? ನಾನು ಭಗವದ್ಗೀತೆ 11ನೇ ಅಧ್ಯಾಯ ಪಾರಾಯಣ ಮಾಡಿದವನು, ಆ ರಾಕ್ಷಸ ನನ್ನನ್ನು ನುಂಗ್ಲಿಕ್ಕೆ ಆಗಲಿಲ್ಲ ಅಂತ 11ನೇ ಅಧ್ಯಾಯದ ಮಹಿಮೆ. ಆಮೇಲೆ ಅವನು ಹೇಳಿದಂತೆ, ನೀನು ಯಾತ್ರೆ ಹಾಕೋದು ಬೇಡ, ನಿನಗೆ ಸಂಬಳ ಕೊಡ್ತೇನೆ, ನಮ್ಮೂರಲ್ಲೇ ಇದ್ದುಬಿಡು ಅಂತ. ಯಾಕೆಂದ್ರೆ ಯಾವುದಕ್ಕಾದ್ರೂ ಉಪಯೋಗ ಬೀಳ್ತದೆ ಅಂತ. ನಮ್ಮೂರಲ್ಲೇ ಇದ್ದುಬಿಡು ಅಂತ ಅವನನ್ನು ಇಟ್ಕೊಂಡಿದ್ದ. ಒಂದು 7-8 ದಿವಸ ಆಯಿತು. 7-8 ದಿವಸ ಆದಾಗ ಇನ್ನೊಂದು ಯಾತ್ರೆ ತಂಡ ಬಂತು ಆ ಊರಿಗೆ. ಇನ್ನೊಂದು ಯಾತ್ರೆ ತಂಡ ಬಂದಾಗ ಮತ್ತೆ ಯಥಾ ಪ್ರಕಾರ ಅಲ್ಲೇ ವ್ಯವಸ್ಥೆ ಮಾಡಿದ, ಅದೇ ಬಿಲ್ಡಿಂಗ್ ಅಲ್ಲಿ. ರಾಕ್ಷಸ ತಿಂದು ಬಿಡ್ಲಿ ಅಂತ ಆ ಬಿಲ್ಡಿಂಗ್ ನಲ್ಲಿ ಬಂದು ಮಲಗುವಾಗ ಅಲ್ಲಿ ಒಬ್ಬ ಯಾತ್ರಿಕ, ಒಬ್ಬ ಹುಡುಗ ಈ ಗ್ರಾಮಾಧ್ಯಕ್ಷನ ಮಗನಿಗೆ ಫೋನ್ ಮಾಡಿದಂತೆ, ನಿಮ್ಮೂರಿಗೆ ಬಂದಿದ್ದೀನಿ ನಾನು ಅಂತ ವಿಷಯ ತಿಳಿಸಿದ. ಕೂಡ್ಲಿ ಇವನಿಗೆ ಗಾಬರಿ ಆಯ್ತು. ಅಲ್ಲಿದ್ದವರೆಲ್ಲ ರಾಕ್ಷಸ ತಿಂತಾನೆ, ನನ್ನ ಸ್ನೇಹಿತ ಬೇರೆ ಬಂದಿದ್ದಾನೆ, ಅವನನ್ನು ತಿಂತಾನಲ್ಲ ಅಂತ. ಅದಕ್ಕೆ ಗ್ರಾಮಾಧ್ಯಕ್ಷ ಮಗನನ್ನು ಕಳಿಸ್ತಾನೆ, ಕೂಡ್ಲಿ ಹೋಗಿ ಅವನನ್ನು ನಮ್ಮನೆ ಕರ್ಕೊಂಡು ಬಾ ಅಂತ. ಇಲ್ದಿದ್ರೆ ರಾತ್ರಿ ರಾಕ್ಷಸ ತಿಂತಾನೆ, ಕೂಡ್ಲಿ ಹೋಗಿ ಅವನನ್ನು ಕರ್ಕೊಂಡು ಬಾ ಅಂತ. ಆಯ್ತು ಅಂತ ಇವನು ಹೊರಟ. ಹೋಗಿ ಆ ಸ್ನೇಹಿತನನ್ನು ಕರ್ಕೊಂಡು ಬರೋದ್ರೊಳಗೆ ರಾಕ್ಷಸ ಬಂದು ಅವನನ್ನು ತಿಂದ, ಇವನನ್ನು ತಿಂದ. ಕೊನೆ ಗ್ರಾಮಾಧ್ಯಕ್ಷನ ಮಗನೇ ಬಲಿಯಾಗಿಬಿಟ್ಟು. ಮರು ದಿವಸ ನೋಡ್ತಾನೆ, ಇವನು ಹೋದವನು ಬರಲಿಲ್ಲ. ಗ್ರಾಮಾಧ್ಯಕ್ಷ ರಾಕ್ಷಸನನ್ನು ಹೋಗಿ ಕೇಳಿದ, ಏನು ಮಾಡಿದಿ ನೀನು? ನಮ್ಮೂರನ್ನು ತಿನ್ನಬೇಡ ಅಂದ್ರೆ ನನ್ನ ಮಗನ್ನೇ ತಿಂದುಬಿಟ್ಟಿಯಲ್ಲ ಅಂತ. ನಿನ್ನ ಮಗ ಅಂತ ನನಗೇನು ಗೊತ್ತು, ನೀನೇ ಹೇಳಿದ್ದೆ ಆ ಬಿಲ್ಡಿಂಗಲ್ಲಿರೋರನ್ನೆಲ್ಲ ತಿನ್ನು ಅಂತ. ಅದಕ್ಕೆ ತಿಂದೆ, ಅವನ ಯಾಕೆ ಬಂದ? ಬಂದ್ರಿಂದ ಅವನನ್ನು ತಿಂದುಬಿಟ್ಟಿದ್ದೀನಿ. ಈಗ ಏನಾದರೂ ಮಾಡಿ ಅವನನ್ನು ಬದುಕಿಸಬೇಕು ಅಂತ. ಕೊನೆಗೆ ರಾಕ್ಷಸನೇ ಹೇಳಿದಂತೆ, ಒಬ್ಬ ಬ್ರಾಹ್ಮಣ ಇದ್ದಾನೆ ನೂರಿನಲ್ಲಿ, ಭಗವದ್ಗೀತೆ 11ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ದವನು. ಅವನಿಗೆ 7 ದಿವಸ ವಿಶ್ವರೂಪಾಧ್ಯಾಯವನ್ನು ಪಾರಾಯಣ ಮಾಡಿಸಿ, ಒಂದು ತಂಬಿಗೆಗೆ ನೀರು ತುಂಬಿಸಿ 7 ದಿನ ಅದನ್ನು ಜಪ ಮಾಡಬೇಕು. 11ನೇ ಅಧ್ಯಾಯ ಪಾರಾಯಣ ಮಾಡಿ ಅದನ್ನು ಮುಟ್ಟಿ ಜಪ ಮಾಡಿಸಿ ಅದನ್ನ ನೀನು ಪ್ರೋಕ್ಷಣೆ ಮಾಡು, ಅವರೆಲ್ಲ ಬದುಕಿ ಬರ್ತಾರೆ ಅಂತ ಆಯ್ತು. ಕೊನೆಗೆ ಆ ಶವವಾದ ತಿಂದು ಹಾಕಿದ್ನಲ್ಲ ಅವನಿಗೆ ಪ್ರೋಕ್ಷಣೆ ಮಾಡ್ತಾನೆ. ಅವರನ್ನೆಲ್ಲ ರಾಕ್ಷಸ ಹೊರಗೆ ಹಾಕಿದಂತೆ ಗ್ರಾಮಾಧ್ಯಕ್ಷನ ಮಗನೂ ಕೂಡ ಬಂದ. ಇದರಿಂದ
ಅವನ ಮಗನೂ ಬದುಕಿದ. ಆಮೇಲೆ ರಾಕ್ಷಸನಿಗೂ ಮುಕ್ತಿ ಆಯಿತಂತೆ. ಅವನು ಯಾವುದೋ ತಪ್ಪು ಮಾಡಿ ರಾಕ್ಷಸನ ಪಡೆದವನು. ಏಕಾದಶಿ ಅಧ್ಯಾಯವನ್ನು 7 ದಿವಸ ಜಪ ಮಾಡಿದರೆ ತವರು ಬದುಕ್ತಾರೆ ಅನ್ನೋದಕ್ಕಿಂತ ಇದು ಕಲಿಯುಗ. ಮರಣದ ಶೈಲಿಯಿದ್ದವರು ಬದುಕ್ತಾರೆ. ಅಂಥ ಪರಿಸ್ಥಿತಿ ಬಂದಿದೆ ಅಂತಾದಾಗ 7 ದಿವಸ 11ನೇ ಅಧ್ಯಾಯ ಪಾರಾಯಣ ಮಾಡಿ ಆ ನೀರು ಕುಡಿಸಿದರೆ ಎಂಥ ಅಪಮೃತ್ಯು ಕೂಡ ಪರಿಹಾರ. ಅಷ್ಟು ಮಹತ್ವ. ಸತ್ತವರನ್ನೇ ಬದುಕಿಸಿದ ಬ್ರಾಹ್ಮಣ, ಸತ್ತವರನ್ನೇ ರಾಕ್ಷಸನಿಗೆ ಪ್ರೋಕ್ಷಣೆ ಮಾಡಿ ಬದುಕಿಸಿದ್ದಾನಂತೆ. ಇದು 11ನೇ ಅಧ್ಯಾಯದ ಮಹಿಮೆ. ಇನ್ನು 12ನೇ ಅಧ್ಯಾಯ. 12ನೇ ಅಧ್ಯಾಯ ಅವ್ಯಕ್ತೋಪಾಸನೆ ಅಂತ ಕರೀತಾರೆ. ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡುವವರು ಕೇವಲ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಬಾರದು, ಜೊತೆಗೆ ನಾರಾಯಣನ ಸೇರಿಸಿಕೊಂಡೇ ಮಾಡಬೇಕು. ನಾರಾಯಣನನ್ನು ಬಿಟ್ಟು ಬರೇ ಲಕ್ಷ್ಮೀ ಉಪಾಸನೆ ನಿಷಿದ್ಧ. ಲಕ್ಷ್ಮೀ ದೇವಿಗೆ ಸಿಟ್ಟು ಬರ್ತದಂತೆ, ಲಕ್ಷ್ಮೀ ದೇವಿಗೆ ಸರಿ ಹೋಗೋದಿಲ್ಲ ಅಂತ ಅದನ್ನು ಹೇಳುವಂಥ ಅಧ್ಯಾಯ. ಅದರ ಹೇಳ್ತಾರೆ, ಒಬ್ಬ ರಾಜಕುಮಾರ ಒಂದು ದಿವಸ ಕೊಲ್ಲಾಪುರಕ್ಕೆ ಬಂದು ಲಕ್ಷ್ಮೀ ದೇವಿ ಹತ್ರ ಬೇಡ್ಕೊಂಡ. ಏನಾಗಿದೆ ಅವನ ಸಮಸ್ಯೆ ಅಂದ್ರೆ, ಅವನ ತಂದೆ ಒಂದು ಅಶ್ವಮೇಧ ಯಾಗ ಮಾಡ್ತಾ ಇದ್ದ. ಅಶ್ವಮೇಧ ಯಾಗ ಮಾಡುವಾಗ ಕುದುರೆ ಬಿಡಬೇಕು, ಸಂಚಾರಕ್ಕೆ ಹೋಗಿ ಬರಬೇಕು ಕುದುರೆ. ಆಮೇಲೆ ಅಶ್ವಮೇಧ ಯಾಗ. ಆ ಸಂಚಾರಕ್ಕೆ ಹೋದ ಕುದುರೆಯನ್ನು ಯಾರೋ ಅಪಹರಿಸಿದ್ದಾರೆ, ಕುದುರೆ ಬರಲಿಲ್ಲ. ಅಷ್ಟರಲ್ಲೇ ಇವನು ದುಃಖದಿಂದ ರಾಜ ಬೇರೆ ಸತ್ತೋದು. ಅಶ್ವಮೇಧ ಯಾಗ ಮಾಡ್ತೇನೆ ಸಂಕಲ್ಪ ಮಾಡಿ ಕುದುರೆ ಬಿಟ್ಟಿದ್ದಾನೆ, ಬರಲಿಲ್ಲ, ಇವನು ಸತ್ತೋದು. ಎಂಥ ಅನಾಹುತ ಆಯಿತು. ರಾಜಕುಮಾರ ಲಕ್ಷ್ಮೀ ದೇವಿ ಹತ್ರ ಬಂದಿದ್ದಾನೆ, ಕೊಲ್ಲಾಪುರದ ಲಕ್ಷ್ಮಿ ಹತ್ರ. ಹೀಗಾಯಿತು ನನ್ನ ಪರಿಸ್ಥಿತಿ ಎಂದಾಗ ಲಕ್ಷ್ಮೀ ದೇವಿ ಹೇಳ್ತಾಳಂತೆ, ನನ್ನ ಹತ್ರ ನೇರವಾಗಿ ಬಂದರೂ ಉಪಯೋಗ ಇಲ್ಲ. ಈ ದೇವಾಲಯದ ಬಾಗಿಲಿನಲ್ಲಿ ಒಬ್ಬ ಯೋಗಿ ಕೂತಿದ್ದಾನೆ, ಸಿದ್ಧ ಸಮಾಧಿ ಅಂತ ಅವನ ಹೆಸರು. ಆ ಸಿದ್ಧ ಸಮಾಧಿಯನ್ನು ಯೋಗಿ ಹತ್ರ ಹೋಗಿ ಕೇಳು, ಅವನೆಲ್ಲ ಫಲ ಕೊಡ್ತಾನೆ. ರಾಜಕುಮಾರ ಮತ್ತೆ ಬಾಗಿಲ ಹತ್ರ ಬಂದ. ಅಲ್ಲಿ ಸಿದ್ಧ ಸಮಾಧಿ ಅಂತ ಒಬ್ಬ ಯೋಗಿ ತಪಸ್ಸು ಮಾಡ್ತಾ ಕೂತಿದ್ದ. ಅವನ ಹತ್ರ ಕೇಳಿಕೊಂಡಾಗ ಒಂದು ಕ್ಷಣದಲ್ಲಿ ದೇವತೆಗಳನ್ನೆಲ್ಲ ಕರೆಸಿ ಇವನ ಕುದುರೆ ತಂದುಕೊಡಿ ಎಂದಂತೆ. ಅಶ್ವಮೇಧದ ಕುದುರೆಯನ್ನು ಇಂದ್ರ ವಾಪಸ್ ತಂದ, ಇಂದ್ರ ತಂದು ಕೊಟ್ಟ. ಆಮೇಲೆ ದೇವತೆಗಳಿಗೆ ಹೇಳಿದ, ಅವನ ತಂದೆಯನ್ನು ಬದುಕಿಸಬೇಕು ಅಂದ. ಆ ರಾಜನೂ ಬದುಕಿದ. ಆಮೇಲೆ ಅಶ್ವಮೇಧ ಯಾಗ ಮುಗಿತು. ಇದು ಯಾಕಿದು? ಆ ಸಿದ್ಧ ಸಮಾಧಿಯಲ್ಲಿ ಏನು ಮಹತ್ವ ಅಂತ ಕೇಳಿದರೆ, ಆ ಸಿದ್ಧ ಸಮಾಧಿಯನ್ನು ಯೋಗಿ ಭಗವದ್ಗೀತೆ 12ನೇ ಅಧ್ಯಾಯ ಪಾರಾಯಣ ಮಾಡ್ತಾ ಇದ್ದವು. ಆದ್ದರಿಂದ ಅವನಿಗೆ ರಾಜನನ್ನು ಬದುಕಿಸುವ ಶಕ್ತಿ, ಕಳೆದು ಹೋದಂತಹ ಕುದುರೆಯನ್ನು ತರುವ ಶಕ್ತಿ ಎಲ್ಲವೂ ಬಂತು. ಸುಂದರಕಾಂಡ ಹೇಳ್ತಾರೆ, ಏನಾದರೂ ಕಳೆದು ಹೋದರೆ ಸುಂದರಕಾಂಡ ಪಾರಾಯಣ ಮಾಡಿ ಸಿಗ್ತದೆ ಅಂತಾರೆ. ಅಂಥ ಶಕ್ತಿ ಸುಂದರಕಾಂಡ. ಹಾಗೆ ಭಗವದ್ಗೀತೆ 12ನೇ ಅಧ್ಯಾಯ ಆ ಕುದುರೆಯನ್ನು ಮರಳಿ ಬರುವಂತೆ ಮಾಡಿತು. ಸತ್ತು ಹೋದ ರಾಜನನ್ನು ಬದುಕಿಸಿ, ಅದು ಸಿದ್ಧ ಸಮಾಧಿ. ಲಕ್ಷ್ಮೀ ದೇವಿ ತಾನು ಮಾಡಲಿಲ್ಲ, ಇವನು ಹೋಗಿ ಕೇಳಿದ್ದು ಲಕ್ಷ್ಮಿ ಅಲ್ಲಿ ಕಳಿಸಿದ್ದು. ಅಂದ್ರೆ ನೇರವಾಗಿ ಲಕ್ಷ್ಮೀ ದೇವಿ ಉಪಾಸನೆ ಮಾಡಿದರೆ ಆ ಲಕ್ಷ್ಮೀ ದೇವಿ ನಾರಾಯಣನ ಉಪಾಸನೆ ಮಾಡಿ ನನ್ನ ಉಪಾಸನೆ ಮಾಡಿ, ನಾರಾಯಣನ ಬಿಟ್ಟು ನನ್ನ ಹತ್ರ ಬರಬೇಡ್ರಿ ಅಂತ ಅಲ್ಲೇ ಕಳಿಸ್ತಾರೆ. ಅದೇ ತಾತ್ಪರ್ಯ. ಹೀಗೆ ಆ ಸಿದ್ಧ ಸಮಾಧಿಯನ್ನು ಯೋಗಿ 12ನೇ ಅಧ್ಯಾಯವನ್ನು ಸಿದ್ಧೀಕರಣ ಮಾಡಿಕೊಂಡವನು. ಅದಕ್ಕೆ ಈ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಇಲ್ಲಿಗೆ 12 ಅಧ್ಯಾಯದ ಮಹಿಮೆ ಮುಗಿತು. ಒಟ್ಟು 18 ಅಧ್ಯಾಯ, 3 ಷಟ್ಕಗಳು ಅಂತ ಕರೀತಾರೆ. 6 ಅಧ್ಯಾಯ ಪ್ರಥಮ ಷಟ್ಕ, ಇನ್ನು 6 ಅಧ್ಯಾಯ ದ್ವಿತೀಯ ಷಟ್ಕ, ಇನ್ನು 3 ಅಧ್ಯಾಯ ಅದು ತೃತೀಯ ಷಟ್ಕ ಅಂತ ಕರೀತಾರೆ. ಆ 3 ಅಧ್ಯಾಯದ ಇನ್ನು 6 ಅಧ್ಯಾಯದ ಮಹಿಮೆ 3ನೇ ಅದು ಹೇಳಬೇಕು. 13, 14, 15, 16, 17, 18 ಬಹಳ ಹೊತ್ತು ಹಿಡಿತದಾದ್ರಿಂದ ಇವತ್ತು ಸಮಯ ಆಯಿತು ಅಂತ ಈ 12 ಅಧ್ಯಾಯದ ಮಹಿಮೆ ಹೇಳಿದ್ದೀನಿ. ನಾಳೆ ದಿವಸ ಉಳಿದ 6 ಅಧ್ಯಾಯದ ಮಹಿಮೆಯನ್ನು ಸಂಕ್ಷಿಪ್ತವಾಗಿ ಹೇಳಿ ಪ್ರಥಮ ಅಧ್ಯಾಯದ ಅನುವಾದವನ್ನು ನಾಳೆ ಮುಂದುವರಿಸುತ್ತೇವೆ.